ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸದನದಲ್ಲಿದ್ದಾರೆ. ಮೊನ್ನೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಭಾನಾಯಕರು ನಾವು ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಬರಲಿ ಅಂತ ಹೇಳಿದ್ರು. ಈಗ ಮಾನ್ಯ ಸಭಾಪತಿಗಳು ಮುಖ್ಯಮಂತ್ರಿಗಳು ಬರಲಿ ಅಂತ ಸರ್ಕಾರದ ನಿಲುವನ್ನು ಅಂತ ಹೇಳಿದ್ದೀರಿ. ನೋಡಿ, ರಿಕಾರ್ಡ್ ವೆರಿಫೈ ಮಾಡಿ, ಸುಮ್ಮನೆ ವಿರೋಧ ಪಕ್ಷ ನಾಯಕರಾಗಿ ನಾನಂತೂ ಹೇಳಿಲ್ಲ. ರಿಕಾರ್ಡ್ ವೆರಿಫೈ ಮಾಡಿಸಿ. ನೀವು ಕೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಉತ್ತರ ಕೊಡಿಸಿ ಅಂತ ಕೇಳಿದ್ದೀವಿ. ರಿಕಾರ್ಡ್ ಬೇಕಾದ್ರೆ ವೆರಿಫೈ ಮಾಡಿ. ರಾಜಣ್ಣನವರನ್ನ ರಿಕಾರ್ಡ್ ಬೇಕಾದ್ರೆ ವೆರಿಫೈ ಮಾಡಿಸಿ. ವಜಾಗೊಳಿಸಿದ್ದೀರಾ ಅಥವಾ ತೆಗೆದು ಹಾಕಲಿಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಯನ್ನ ನಾವು ಕೇಳಿದ್ದೇವೆ. ಸದನಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ತಿಳಿಸಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಈ ವಿಷಯ ತಿಳಿಸಿ. ಮೋದಿ ಅವರು ಬಂದು ಉತ್ತರ ಪಾಟೀಲ್ ಯತ್ನಾಳ್ ಅವ್ರನ್ನ ಅವರೇನು ಮಂತ್ರಿ ಆಗಿರಲಿಲ್ಲ, ಇಲ್ಲಿ ಮಂತ್ರಿ ಆಗಿದ್ರು. ಇದು ಮಂತ್ರಿ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ನಾವು ಒಪ್ತೇವೆ. ಆದ್ರೆ ತೆಗೆಯಬೇಕಾದ್ರೆ ಅವರು ಮಾಡಿದ ಅಪರಾಧ ಏನು ಅಂತ ತಪ್ಪೇನಾಗಿದೆ? ಒಂದು ಸಮಯ ಸ್ಕ್ಯಾಂಡಲ್ ಆಗಿದ್ರು ಕೂಡ ಕೇಳಿ ಸಭಾನಾಯಕರು ಮೊನ್ನೆ ಪ್ರಶ್ನೆ ಪ್ರಸ್ತಾವ ಆಗಿದೆ. ಅದನ್ನು ಸಭಾನಾಯಕರು ಹೇಳಿದ್ದಾರೆ. ಸರ್ಕಾರ ಅವ್ರು ತೆಗೆಯೋದು ಇಟ್ಕೊಳ್ಳೋದು ಅವ್ರ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಆ ಕೇಸನ್ನು ಮುಕ್ತಾಯ ಮಾಡೈತಿ. ಮತ್ತಿರಿಗೆ ನಾನು ಜವಾಬ್ದಾರಿ ಇಲ್ಲ ಅಂತ ಹೇಳೋದಿಲ್ಲ. ರಾಜೀನಾಮೆ ಕೊಟ್ಟರೆ ನಮಗೇನು ಅಭ್ಯಂತರ ಇಲ್ಲ. ಅವ್ರು ರಾಜೀನಾಮೆ ಕೊಟ್ಟಿಲ್ಲ, ತಾವು ಅದಕ್ಕೆ ಕಾರಣ ತಿಳಿಸ್ಬೇಕು. ಸದನಕ್ಕೆ ದಯಮಾಡಿ ತಿಳಿಸ್ಬೇಕು. ಪಲಾಯನ ಮಾಡಬೇಡಿ, ದಯವಿಟ್ಟು ಪಲಾಯನ ಮಾಡಬೇಡಿ. ಇಲ್ಲ, ದಯವಿಟ್ಟು ಪಲಾಯನ ಮಾಡಬೇಡಿ. ಈಗ ವಿರೋಧ ಪಕ್ಷ ನಾಯಕರೇ ತೆಗೆದು ಹಾಕಲಾಗಿದೆ. ವಿರೋಧ ಪಕ್ಷ ನಾಯಕರೇ We are not going to answer your question. We are not going to answer your question because ಈಗ ವಿರೋಧ ಪಕ್ಷ ನಾಯಕರೇ ವಿರೋಧ ಪಕ್ಷ ನಾಯಕರೇ ಅಲ್ಲಿ ಕೇಳ್ರಿ, ಕೂತ್ಕೊಳ್ರಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಕೂತ್ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇದೇ ರೀತಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಬಲಿ ತಗೊಂಡ್ರಿ, ಬಸವಲಿಂಗಪ್ಪನವರನ್ನ ಬಲಿ ತಗೊಂಡ್ರಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ವಿರೋಧ ಪಕ್ಷ ನಾಯಕರೇ ವಿರೋಧ ಪಕ್ಷ ನಾಯಕರೇ ತನಕರ್ ರಾಜೀನಾಮೆ ಕೊಟ್ಟರಲ್ಲ, ಇವತ್ತು ಪ್ರಸ್ತಾಪ ಮಾಡಿದ್ದೀರಾ? ಯಡಿಯೂರಪ್ಪ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು, ಹೇಗೆ ಯಾಕೆ ಅಂತ ಕೊಟ್ರ ಕಾರಣ ಕೊಟ್ರ? ಯತ್ನಾಳ್ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರಿ, ಯಾಕೆ ಅಂತ ಹೇಳಿದ್ರ? ಇಂಟರ್ನಲ್ ಪಾರ್ಟಿ ನಿಮ್ಮ ಜೊತೆ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ಇಂಟರ್ನಲ್ ಪಾರ್ಟಿ ವಿಚಾರ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ವಿರೋಧ ಪಕ್ಷ ನಾಯಕರೇ ಈಗ ಶೂನ್ಯ ವೇಳೆಯ ಪ್ರಸ್ತಾವಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಇವರೇ ಸ್ಪಷ್ಟವಾಗಿ ಹೇಳಿದೆ ಶಾಂತಾರಾಮ್ ಸಿದ್ದಿ ಅವರೇ. ಈಗ ಶೂನ್ಯ ವೇಳೆ ಪ್ರಸಾರ ಶಾಂತಾರಾಮ್ ಸಿದ್ದಿ ಅವರು, ಬಲ್ಕೀಶ್ ಬಾನು, ರಾಮೋಜಿ ಗೌಡ ಮತ್ತೆ ಶ್ರೀಮತಿ ಹೇಮಲತಾ ಅವರು ಒಂದೇ ದಿನಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಶಾಂತಾರಾಮ್ ಸಿದ್ದಿ ಅವರು ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.